ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೊಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಇವತ್ತಿನ ಪ್ರೊಮೋದಲ್ಲಿ ಒಂದು ಬಿಗ್ ಚಾಲೆಂಜ್ ಇದೆ ಅಂತಲೇ ಹೇಳ್ಬೋದು. ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಗುರು. ಸೊ ಮಧ್ಯದಲ್ಲಿ ಯಾರು ಬೇಕಾದರೂ ಹೋಗ್ಬೋದು. ಸೊ ಅದಕ್ಕಾಗಿ ಒಬ್ಬರನ್ನ ಸೇಫ್ ಮಾಡುವಂಥ ಆಪರ್ಚುನಿಟಿನ ಟಾಸ್ಕ್ನ ಲೈಕ್ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಟಾಸ್ಕ್ ಏನಂತಂದರೆ ಲೈಕ್ ಕಾಲಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಜಾರ ಬಂಡಿ ಥರ ಇರುತ್ತೆ, ಅಲ್ಲಿ ಒಂದಷ್ಟು ಬಾರ್ಗಳು ಇಕ್ಕಿರ್ತಾರೆ, ಬ್ಲೂ ಕಲರ್ ಒಂದು ವುಡನ್ ಪೀಸ್ಗಳು ಇಕ್ಕಿರ್ತಾರೆ. ಅದನ್ನು ತೊಗೊಂಬಂದು ಒನ್ ಬೈ ಒನ್ ನೀವು ಯಾರನ್ನ ಗೇಮಿಂದ ಆಚೆ ಕಡೆ ಇಡ್ಬೋದು ಅವ್ರನ್ನ ಡಿಸೈಡ್ ಮಾಡಿಕೊಂಡು ಆ ಬ್ಲೂ ಕಲರ್ ಇದನ್ನ ಅವ್ರ ಬುಟ್ಟಿಗೆ ಹಾಕಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಇಲ್ಲಿ. ಎಸ್, ಸೊ ಇದರಲ್ಲಿ ಆ್ಯಕ್ಚುಲಿ ನೀವು ಬೇಕಾದ್ರೆ ಟಾರ್ಗೆಟ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ಮಾತಾಡಿಕೊಂಡು ಕೂಡ ನಿಮ್ಮ ಗೇಮ್ನ ನೀವು ಯಾರು ಆಚೆ ಇಡ್ಬೋದು ಅಂತಂದರೆ ಅದು ಕೂಡ ಮಾಡ್ಬೋದು. ಸೊ ಇದರಲ್ಲಿ ಮೋಕ್ಷಿತ್ ಅವರು ಹಾಗೂ ಭವ್ಯ ಅವರು ಇಬ್ಬರು ಕೂಡ ಮಾತಾಡ್ಕೊತಾರೆ ಯಾರನ್ನ ಮಾಡೋಣ ಅಂತ. ಲೈಕ್ ಮೋಕ್ಷಿತ್ ಅವರು ಒಂದು ಕ್ವಶನ್ನ ಮಾಡ್ತಾರೆ, ಇವ್ರು ಅದಕ್ಕೆ ರಜತ್ ಅಂತ ಭವ್ಯ ಗೌಡ ಅವ್ರು ಹೇಳ್ತಾರೆ. ಸೊ ಇದಕ್ಕೆ ಅವರು ಓಕೆ ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ. ಸೊ ರಜತ್ ಅವ್ರನ್ನ ಜಾಸ್ತಿ ವುಡನ್ ಪೀಸ್ನ ಇಟ್ಟು ಆಚೆ ಹಾಕ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ರಜತ್ ಫಸ್ಟ್ ತ್ರಿವಿಕ್ರಮ್ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಅವರು ಮೋಕ್ಷಿತನ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಅಂದರೆ ಅವ್ರು ಹೇಳ್ತಾರೆ ಭವ್ಯ ಅವ್ರನ್ನ ನೀವು ಲೈಕ್ ಟಿಕೆಟ್ ಟು ಫಿನಾಲೆ ಕಂಟೆಸ್ಟೆಂಟಿಂದ ಆಚೆ ಇಡಬೇಕು ಅಂತ ಅನ್ಕೊಂತೀರಾ, ಬಟ್ ಅದೇ ನೀವು ಇವಾಗ ನಾಮಿನೇಷನಿಂದ ಸೇಫ್ ಆಗಬೇಕು ಅಂತ ಭವ್ಯ ಅವ್ರ ಜೊತೆ ಸೇರ್ಕೊಂಡು ಗೇಮ್ ಆಡ್ತಾ ಇದ್ದೀರಾ ಅಂತ ಒಂದು ಕ್ವಶನ್ ಮಾರ್ಕ್ನ ಹಾಕ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ರಜತ್ ಅವ್ರು ಬಂದುಬಿಟ್ಟು ಇನ್ನೊಂದು ಹೇಳ್ತಾರೆ, ನಾನು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಈ ಥರ ನೀವು ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇವ್ ನಾನು ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಲೈಕ್ ಮೋಕ್ಷಿತ್ ಅವರು ನಾವು ಫೇರ್ ಗೇಮ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅದು ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಎಸ್, ಇಲ್ಲಿ ಗೈಸ್ ಒಂದು ಅಬ್ಸರ್ವ್ ಮಾಡಬೇಕಾಗಿದೆ ಅಂತಂದರೆ ಲೈಕ್ ಮೂರು ಜನ ಹುಡುಗಿರು, ಒಬ್ಬ ಹುಡುಗ ಮಾತ್ರ ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಗೇಮ್ ಆಡ್ತಾ ಇರೋದು. ಇನ್ನು ಮಿಕ್ತವರು ಉಗ್ರ ಮಂಜು, ತ್ರಿವಿಕ್ರಮ್ ಅವರು ಮತ್ತು ಧನರಾಜ್ ಅವರು, ಹನುಮಂತು ಕ್ಯಾಪ್ಟನ್ ಹೋಗಿ ಬೇಡ. ಸೊ ಅವರು ಕೂಡ ಗೇಮ್ ಆಡ್ತಾ ಇಲ್ಲ. ಸೊ ಏನಾಗಿದೆ ಎತ್ತ ಅಂತ ಗೊತ್ತಿಲ್ಲ, ಎಪಿಸೋಡ್ನಲ್ಲಿ ಕಾದು ನೋಡಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಗೈಸ್ ತುಂಬ ಜನ ಕ್ವಶನ್ಸ್ ಮಾಡ್ತಾ ಇರ್ಬೋದು ಮೋಕ್ಷಿತ್ ಅವ್ರ ಬಗ್ಗೆನೂ ಕೂಡ, ಇಲ್ಲಾಂದರೆ ಭವ್ಯ ಗೌಡ ಅವ್ರ ಬಗ್ಗೆನೂ ತುಂಬ ಜನ ಕ್ವಶನ್ಸ್ ಮಾಡ್ತೀರಾ ನೀವು. ಅವ್ರಿಗೆ ಹೇಳೋದಿಷ್ಟ ಏನಂತಂದರೆ, ಒಂದು ಅವರು ಮೇ ಬಿ ಅವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ. ಮೋಕ್ಷಿತ್ ಅವರು ಯಾವಾಗಲೂ ಒಳ್ಳೆಯವರಾಗಿರ್ಬೇಕು ಅಂತ ನಾವೆಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇಲ್ಲ. ಇನ್ನೊಂದು ವಾರ ಇದೆ ಅವರ ಪರ್ಸ್ನಲ್ ಆಟ, ಅದು ಆ್ಯಕ್ಚುಲಿ ಆಟದಲ್ಲಿ ಅಷ್ಟೇ ಅವ್ರು ಮಾಡ್ತಾ ಇರೋದು. ಸೊ ಪರ್ಸ್ನಲ್ ಆಗಿ ಏನು ಮಾಡ್ತಾ ಇಲ್ಲ. ನಾನು ಪರ್ಸ್ನಲ್ ಆಗಿ ಮಾಡಿದರೆ ಅದು ನನಗೆ ಅಪೋಸ್ ಆಗ್ತಿತ್ತು, ನನಗೂ ಒಂದು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಆಟದಲ್ಲಿ ಆಡ್ತಿರೋದ್ರಿಂದ ಇಟ್ಸ್ ಓಕೆ, ಅದೇನು ಫೇರ್ ಎನಫ್. ಇವರು ಗೇಮಿಂದ ಆಚೆ ಕಡೆ ಇಡಬೇಕು ಅಂತಂದ್ರೆ ಇವರಿಬ್ರು ಡಿಸೈಡ್ ಮಾಡ್ಕೊಂಡು ಇವ್ರನ್ನ ರಜತ್ ಅವ್ರನ್ನ ಆಚೆ ಕಡೆ ಇಟ್ಟಿದ್ದಾರೆ. ಈಗ ಹೇಗೆ ರಜತ್ ಅವರು ಒಳಗಡೆ ಇದ್ದು ಉಗ್ರ ಮಂಜು ಅವರು ಇದ್ದಿದ್ರೆ, ಇಲ್ಲ ಗೌತಮಿ ಅವರು ಇದ್ದಿದ್ರೆ ಹೇಗೆ ಉಗ್ರ ಮಂಜು ಮತ್ತು ಗೌತಮಿ ಅವ್ರನ್ನ ಆಚೆ ಇಡ್ತಿದ್ರು, ಅದೇ ರೀತಿ ಇವರಿಬ್ರು ಮಾತಾಡ್ಕೊಂಡು ಆಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಏನಾಗ್ತದೆ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಅನ್ನೋ ಥರನೇ ಆಗಿದೆ. ಸೊ ಲೈಕ್ ತ್ರಿವಿಕ್ರಮ್ ಅವ್ರನ್ನ ಆಚೆ ಬಿಟ್ಟಿರೋದು ಭವ್ಯ ಅವರು. ಸೊ ಭವ್ಯ ಅವರು ಇವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಗೇಮ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಈ ಕಡೆ ಇಲ್ಲಿ ಅರ್ಥ ಆಗ್ತಾ ಇರೋದು ಏನಂದ್ರೆ ಗೈಸ್, ಸೊ ಈ ಲಾಸ್ಟ್ ಈಗ ಇಬ್ರು ಉಳ್ಕೊಂಡಿದ್ದಾರೆ. ಈಗ ರಜತ್ ಅವ್ರನ್ನ ಇವರಿಬ್ರು ಆಚೆ ಕಡೆ ಇಟ್ಟಿದ್ದಾರೆ ಅಂತಂದ್ರೆ ಭವ್ಯ ಅವರು ಮತ್ತು ಮೋಕ್ಷಿತ್ ಅವರು ಯಾರು ಇದರಲ್ಲಿ ಸೇವ್ ಆಗ್ತಾರೆ ಅಂತ ಗೊತ್ತಿಲ್ಲ. ಸೊ ನಿಮ್ ಪ್ರಕಾರ ಯಾರು ಸೇವ್ ಆಗ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಒಟ್ಟಿನಲ್ಲಿ ತುಂಬಾ ಜನ ಅದೇ ಕ್ವಶನ್ ಮಾಡ್ತಾ ಇರ್ಬೋದು. ಇದರಲ್ಲಿ ಇಬ್ರದ್ದು ತಪ್ಪಿಲ್ಲ. ಇಬ್ರದ್ದು ಗೇಮ್ ಅಂತ ಬಂದಾಗ ಅವರು ಏನ್ ಬೇಕೋ ಅದನ್ನ ಮಾಡ್ತಾ ಇದಾರೆ ಅಂತಾನೆ ಕಾಣಿಸ್ತಾ ಇದೆ. ಸೊ ಈ ಕಡೆ ಗೌತಮಿ ಅವರು ಕೂಡ ಒಂದು ಸೈಡಲ್ಲಿ ಅವ್ರಿಗೆ ಯಾರಿಗೂ ಬ್ಯಾಲೆನ್ಸ್ ಲೈಕ್ ಸಪೋರ್ಟಿವ್ ಆಗಿ ಯಾರು ಇಲ್ಲ, ಅದಕ್ಕೋಸ್ಕರ ಇಂಡಿವಿಜುವಲ್ ಆಗಿ ಆಡ್ತಾ ಇರ್ತಾರೆ. ಈ ಕಡೆ ಈಗ ತುಂಬ ಕ್ಲೋಸ್ ಅಂದರೆ ಇವಾಗಿನ 2 ವೀಕ್ಸಿಂದ ನಾವು ನೋಡ್ತಾ ಇದ್ದೀವಿ, ಮೋಕ್ಷಿತಾ ಮತ್ತು ಭವ್ಯ ಅವರು ಒಂದು ಸ್ವಲ್ಪ ಬೇರೆಯದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಟಾಸ್ಕ್ ಆಡಿದ್ದಾರೆ, ಟಾಸ್ಕಲ್ಲಿ ಗೆದ್ದಿದ್ದಾರೆ. ಸೊ ಅದಕ್ಕಾಗಿ ಇವರಿಬ್ಬರು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದೇ ಪಾರ್ಟ್ನರ್ಶಿಪ್ನ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ತಪ್ಪಾ ಸರಿನಾ, ಅದು ಇಲ್ಲ ಅಂತಲೇ ಅನಿಸುತ್ತೆ. ಅಂದರೆ ಟಾರ್ಗೆಟ್ ಮಾಡ್ಕೊಂಡು ರಜತ್ ಅವ್ರನ್ನ ಆಚೆ ಇಟ್ಟಿದ್ದು. ಆ್ಯಂಡ್ ಇಲ್ಲ ಅಂತಂದರೆ ಗೇಮ್ ಅಂತ ಬಂದಾಗ ಅದನ್ನು ನೋಡಲೇಬಾರ್ದಾ, ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಎಸ್, ನಿನ್ನೆ ಎಪಿಸೋಡ್ನಲ್ಲಿ ಚೈತ್ರಾ ಕುಂದಾಪುರ ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಗೈಸ್. ಸೊ ನಿಮ್ಗೆ ಅನಿಸುತ್ತೆ, ಸೊ ಅವ್ರು ಬಂದಿದ್ದು ಖುಷಿ ಆಯಿತಾ ಇಲ್ಲ ದುಃಖ ಆಯಿತಾ? ಸೊ ಈ ವಾರ ಆ್ಯಕ್ಚುಲಿ ಲೈಕ್ ಲಾಸ್ಟ್ ವೀಕ್ ಏನಿದೆ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವರು ಉತ್ತಮ ಕೂಡ ತೊಗೊಂಡಿದ್ದಾರೆ. ಸೊ ಇನ್ನೂ ಒಂದು ವಾರ ಇರ್ಬೋದಿತ್ತೇನೋ ಅಂತ ನಮಗನ್ನಿಸ್ತು. ಸೊ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಆ್ಯಂಡ್ ಇನ್ನೊಂದು ಬೇಜಾರಾಗಿದೆ ಏನಪ್ಪ ಅಂತಂದರೆ, ಧನರಾಜ್ ಅವರು ಬಾಟಮ್ 2 ಅಲ್ಲಿ ಬಂದಿರ್ತಾರೆ. ಐ ಡೋಂಟ್ ನೋ ಅದು ವೋಟಿಂಗ್ ಪ್ರಕಾರ ಸೇವ್ ಆಗಿರೋದ ಇಲ್ವಾ ಅಂತ. ಬಿಕಾಸ್ ಧನರಾಜ್ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಅನ್ನೋದು ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿದೆ. ಆ್ಯಂಡ್ ಮೋರೋವರ್ ಆ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತಾ ಇರೋದೇ ಧನರಾಜ್ ಅವರು. ಸೊ ಆ ಇರುವಷ್ಟು ಕಂಟೆಂಟರ್ಗಳಲ್ಲಿ ಮೊದಲನೇದು ಸೇವ್ ಆಗೋದು ಭವ್ಯ ಗೌಡ ಅವ್ರು ಸೇವ್ ಆಗ್ತಾರೆ. ಆ್ಯಂಡ್ ಈ ಕಡೆ ಬಂತು ಅಂತಂದರೆ ಇನ್ನೊಂದು ಕಡೆ ಗೌತಮಿ ಅವರು ಕೂಡ ಲೈಕ್ ನಾಮಿನೇಷನಿಂದ ಇರಲ್ಲ. ಸೊ ಮೋಕ್ಷಿತ್ ಅವರು ಕೂಡ ಸೇವ್ ಆಗ್ತಾರೆ. ನನಗೆಲ್ಲೋ ಅನಿಸಿದ್ದು ಏನಂತಂದರೆ, ಮೋಕ್ಷಿತ್ ಅವರು ನಿನ್ನೆ ಏನೋ ಒಂದು ಕಿಚ್ಚ ಸುದೀಪ್ ಸರ್ ಒಂದು ಹಿಂಟ್ನ ಕೊಡ್ತಾರೆ ಅಲೈವ್ ಆಗಿ, ಅಂದರೆ ಬನ್ನಿ ಇನ್ನೂ ಸ್ವಲ್ಪ ಗೇಮ್ ಆಡಬೇಕು ಅಂತ ಹೇಳ್ತಾರೆ. ಸೊ ನನಗನ್ಸಿದ್ದು ಬಾಟಮ್ 2 ಕರ್ಕೊಂಬಂದು ಮತ್ತೆ ಅವರ ಗೇಮ್ನ ಎಚ್ಚರಿಕೆ ಮಾಡಬೇಕಾಗಿದೆ. ಯಾಕಂದರೆ ಅವ್ರು ಬಾಟಮ್ 2 ಯಾವಾಗೆಲ್ಲ ಬರ್ತಾರೆ ನೆಕ್ಸ್ಟ್ ವೀಕ್ ಬ್ಯಾಂಗರೇ ಕೊಡ್ತಾರೆ. ಸೊ ಅದೇ ರೀತಿ ಮಾಡಬೇಕಾಗಿತ್ತೇನೋ ಅಂತ ಅನಿಸ್ತು. ಬಟ್ ಧನರಾಜ್ ಅವ್ರಿಗೆ ಮಾಡಿದ್ದು ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಮಗೂ ಗೊತ್ತಿಲ್ಲ. ಸೊ ನಿಮ್ಗೆ ಅನಿಸುತ್ತೆ ಗೈಸ್, ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು ಮೊದಲೇ ಪ್ರೊಮೋ ರಿವ್ಯೂ. ಸಿಗೋಣ ಗೈಸ್ ಮುಂದೆ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.